ನಮಸ್ಕಾರ, ಎಲ್ಲರೂ ಸಹ ವಿಕ್ಷಿತ್ 47 ಅಕಾಡೆಮಿಗೆ ಸ್ವಾಗತ. ನಾವಿವತ್ತು ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಏನು ಹರಿಯಾಣದ ಕರ್ನಲ್ನಲ್ಲಿರ್ತಕ್ಕಂಥ ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ಇದ್ದೀವಿ. ಈ ವಿಡಿಯೋ ಮಾಡ್ತಿರ್ತಕ್ಕಂಥ ಉದ್ದೇಶ ಏನು ಅಂದರೆ, ಹಲವಾರು ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು ಯಾವ ರೀತಿ ನಾವು ಕೌ ಬ್ರೀಡ್ಸ್ ಮತ್ತು ಕ್ಯಾಟಲ್ ಬ್ರೀಡ್ಸು ಬಫೆಲೋ ಬ್ರೀಡ್ಸಲ್ಲಿ ನಮಗೆ ಕನ್ಫ್ಯೂಸ್ ಆಗ್ತಾ ಇದೆ, ಯಾವ ರೀತಿ ಐಡೆಂಟಿಫಿಕೇಷನ್ ಮಾಡಬೇಕು ಅಂತ. ಮೊದಲನೇದಾಗಿ ಸ್ಟೂಡೆಂಟ್ಸ್ ಜಾಸ್ತಿ ಕನ್ಫ್ಯೂಸ್ ಆಗೋದಿಲ್ಲ ಅಂತ ಗಿರ್ ಮತ್ತು ಸಾಹಿವಾಲ್ ಮಧ್ಯೆ ಕನ್ಫ್ಯೂಸ್ ಆಗ್ತಾರೆ. ನಾವಿಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಸಾಹಿವಾಲು. ಈ ಸಾಹಿವಾಲ್ ಮತ್ತು ಗಿರ್ರಿಗೆ ಏನು ಡಿಫ್ರೆನ್ಸ್ ಅಂತ ಕೇಳ್ಬೋದು. ಗಿರ್ರಿಗೆ ಕೊಂಬು ಅಂತ ಏನು ಹೇಳ್ತೀವಿ, ಕೊಂಬು ದೊಡ್ಡದಾಗಿರುತ್ತೆ, ಆದರೆ ಸಾಹಿವಾಲ್ಗೆ ಚಿಕ್ಕದಾಗಿರುತ್ತೆ. ಆದರೆ ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಇದರಲ್ಲಿ ನಿಮಗೆ ಕೊಂಬು ಕಾಣ್ತಾ ಇಲ್ಲ ಇದರಲ್ಲಿ, ಯಾಕೆಂದರೆ ಡಿಆರ್ನಿಂಗ್ ಅಂತ ನೀವೆಲ್ಲರೂ ಸಹ ಡಿಆರ್ನಿಂಗ್ ಮಷಿನ್ನ ಸಹ ನೋಡಿರ್ತೀರಾ, ಡಿಆರ್ನರ್ ಅಂತ ಕೇಳಿರ್ತೀರಾ, ಡಿಆರ್ನಿಂಗ್ ಮಾಡಿದ್ದಾರೆ ಇದರಲ್ಲಿ. ಮತ್ತು ನೆಕ್ಸ್ಟ್ ಇನ್ನೊಂದು ಡಿಫ್ರೆನ್ಸ್ ಏನು ನೋಡ್ತೀರಾ ಅಂದರೆ ಕಿವಿಗಳು ಗಿರ್ ತಳಿನಲ್ಲಿ ಯಾವ ರೀತಿ ಇರುತ್ತೆ, ಲೀವ್ ಶೇಪಲ್ಲಿ ದೊಡ್ಡದಾಗಿ ಕೆಳಗಡೆ ನೇತೆ ಬಿದ್ದಿರುತ್ತೆ ಯಾವುದರಲ್ಲಿ, ಗಿರ್ರಲ್ಲಿ. ಆದರೆ ಸಾಹಿವಾಲಲ್ಲಿ ಈ ಥರ ಇರೋದಿಲ್ಲ, ನೀವು ನೋಡ್ಬೋದು ಈ ಥರ ಗಿರ್ಗಿಂತ ಸ್ವಲ್ಪ ಚಿಕ್ಕದಾಗಿ ಕಾಣ್ತಾ ಇದೆ ಕಿವಿಗಳು. ಮತ್ತು ಇನ್ನೊಂದು ಡಿಫ್ರೆನ್ಸ್ ಏನು ನೋಡ್ಬೋದು ಅಂದರೆ, ಈ ಸಾಹಿವಾಲ್ ಬ್ರೀಡಲ್ಲಿ ಈ ಕಣ್ಣಿನ ಸುತ್ತ ವೈಟ್ ಕಲರ್ ಪ್ಯಾಚಸ್ ಇರೋದು, ಇಲ್ಲಿ ನೋಡಿ, ಇಲ್ಲಿ ಈ ಥರ ವೈಟ್ ಕಲರ್ ಪ್ಯಾಚನ್ನು ನೋಡ್ಬೋದು ನೀವು ಸಾಹಿವಾಲ್ ಬ್ರೀಡಲ್ಲಿ ಕಣ್ಣಿನ ಸುತ್ತ. ಆದರೆ ಗಿರ್ರಲ್ಲಿ ಈ ರೀತಿಯಾದಂಥ ಇದು ಕಾಣಲ್ಲ, ಯಾರು ವೈಟ್ ಕಲರ್ ಪ್ಯಾಚಸ್ ಕಣ್ಣಿನ ಸುತ್ತ. ಮತ್ತು ಬೇರೆ ಎಲ್ಲ ಡಿಫ್ರೆನ್ಸ್ಗಳು ಸೇಮ್ ಕಾಣುತ್ತೆ ನಿಮಗೆ ಗಿರ್ ಮತ್ತು ಸಾಹಿವಾಲು. ಈ ಕೀ ಫೀಚರ್ಸ್ ಏನಿದೆ ಇದು ನೋಡ್ಕೊಂಡು ನೀವು ಡಿಫ್ರೆನ್ಷಿಯೇಟ್ ಮಾಡ್ಬೋದು ಗಿರ್ ಮತ್ತು ಸಾಹಿವಾಲ್ ಮಧ್ಯೆ. ಮತ್ತು ಇನ್ನೊಂದು ಇಯರ್ ಟ್ಯಾಗ್ ಬಗ್ಗೆ ನೀವೆಲ್ಲೂ ಸಹ ಕೇಳಿರ್ತಾರೆ. ಇಯರ್ ಟ್ಯಾಗ್ಗಳು ಇಲ್ಲಿ ಹಾಕಿದ್ದಾರೆ ನೋಡಿ, ಯೆಲ್ಲೋ ಕಲರ್ ಕಾಣಿಸ್ತಾ ಇದೆ ಅಂತ ಅನ್ಭವಿಸ್ತೀನಿ. ಇಯರ್ ಟ್ಯಾಗ್ಗಳು ಎಂತಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಅದಕ್ಕೆ ವ್ಯಾಕ್ಸಿನೇಷನ್ ಯಾವ ರೀತಿ ಆಗಿದೆ, ಯಾವ ಟೈಮಲ್ಲಿ ಆಗಿದೆ, ಮತ್ತು ಕೌಗಳನ್ನ ಐಡೆಂಟಿಫಿಕೇಷನ್ ಮಾಡೋಕ್ಕೆ ನಿಮಗೆ ಇಯರ್ ಟ್ಯಾಗ್ಗಳನ್ನ ಯೂಸ್ ಮಾಡ್ತಾರೆ. ಇಷ್ಟು ಸಾಹಿವಾಲ್ ಬಗ್ಗೆ. ಥ್ಯಾಂಕ್ ಯು.